ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ್ ಮಯ್ಯಾವೇಶಿತ ಚೇತಸಾಂ. ಹೇ ಪಾರ್ಥ, ಯಾರು ತಮ್ಮ ಎಲ್ಲ ಕೆಲಸಗಳನ್ನು ನನಗೆ ಅರ್ಪಿಸಿ ನಾನೇ ಸರ್ವೋತ್ತಮ ಎಂದು ಭಾವಿಸಿ ಅನನ್ಯವಾದ ಯೋಗದಿಂದ ನನ್ನನ್ನೇ ಭಜಿಸುತ್ತಾರೋ ಅಂಥವರನ್ನು, ಅಂದರೆ ನನ್ನಲ್ಲೇ ಮನಸ್ಸಿಟ್ಟ ಆ ಭಕ್ತರನ್ನು ಮೃತ್ಯು ಸಂಸಾರ ಸಾಗರದಿಂದ ಹೆಚ್ಚು ತಡವಿಲ್ಲದೆ ಉದ್ಧಾರ ಮಾಡುವೆನು. ಭಗವದರ್ಪಣ ಭಾವದಿಂದ ಯಾವುದೇ ಕೆಲಸ ಮಾಡಿದಾಗ ಮನಸ್ಸಿನಲ್ಲಿ ದಾಖಲಾಗದೆ ಮನಸ್ಸು ನಿರಾಳವಾಗಿರಲು ಸಾಧ್ಯ. ಎಲ್ಲವೂ ನನ್ನಿಂದಲೇ, ನಾನೇ ಮಾಡಿದೆ ಎಂಬ ಭಾವದಿಂದ ಅಹಂಕಾರ ಹೆಚ್ಚಾಗಿ ಕರ್ಮ ಬಂಧನದಲ್ಲಿ ಸಿಲುಕುವುದು ಖಚಿತ. ಸಮತ್ವವೇ ಯೋಗ ಎನ್ನಲಾಗುತ್ತದೆ. ಪ್ರತಿ ಕೆಲಸವನ್ನು ಭಗವಂತನಿಗೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ಅರ್ಪಿಸಿದರೆ ಮನಸ್ಸು ಯಾವುದೇ ಉದ್ವೇಗಕ್ಕೊಳಗಾಗದೆ ಆತಂಕ ಮತ್ತು ಭಯದಿಂದ ಮುಕ್ತವಾಗಿ ಸಮಭಾವ ತಾನಾಗಿ ಮೂಡುತ್ತದೆ. ಸದಾ ಒಂದಿಲ್ಲೊಂದು ಭಯದಲ್ಲೇ ಬದುಕುವ ಮನುಷ್ಯನಿಗೆ ಮೃತ್ಯು ಭಯ ಅತಿ ಭಯಂಕರವಾದದ್ದು. ಭಯದಿಂದ ಮನುಷ್ಯನ ಜೀವಕೋಶಗಳಿಗೆ ಹಾನಿಯಾಗಿ ದೇಹ ದುರ್ಬಲವಾಗುವುದು ಖಚಿತ. ಸಾವನ್ನು ನೆನೆಸಿಕೊಂಡು ಕೆಲವರು ಭಯದಿಂದ ಕುಸಿದು ಬೀಳುವುದು ಕಾಣಬಹುದು. ಭಯದಿಂದಲೇ ಅನೇಕ ರೋಗಗಳಿಗೆ ತುತ್ತಾಗುತ್ತಾರೆ. ಕೆಲವರಿಗೆ ತೀವ್ರ ಭಯವಿದ್ದರೆ ಕೆಲವರಿಗೆ ಸ್ವಲ್ಪ ಭಯವಿರಬಹುದು. ಆದರೆ ಮೃತ್ಯು ಭಯವಿಲ್ಲದವರು ವಿರಳ. ಭಗವಂತನಲ್ಲಿ ಮನಸ್ಸಿಟ್ಟಾಗ ಧೈರ್ಯ ಹಾಗೂ ನಂಬಿಕೆ ದೃಢವಾಗುವುದರ ಮೂಲಕ ಭಯರಹಿತ ಬದುಕು ಮನುಷ್ಯನದಾಗುವುದು ನಿಶ್ಚಿತ. ಧೈರ್ಯದಿಂದ ಸಾಹಸ ಕಾರ್ಯ ಕೈಗೊಳ್ಳಲು ಮನಸ್ಸಾಗುವ ಮೂಲಕ ಆನಂದದ ಬದುಕು ಅವನದಾಗುತ್ತದೆ. ಹರಿ ಓಂ ತತ್ಸತ್.